ನಮ್ಮ ಇವತ್ತಿನ ರೆಸಿಪಿ ಕುಂಬಳಕಾಯಿ ತಾಲಿಪಟ್. ತಿನ್ನಕ್ಕೆ ಈ ತಾಲಿಪಟ್ ಎಷ್ಟು ರುಚಿಯಾಗಿದ್ವೋ ಅಷ್ಟು ಹೆಲ್ದಿನೂ ಆಗಿದ್ವು ನೋಡ್ರಿ. ಇಲ್ಲೇ ನಿಮಗೆ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಇಷ್ಟು ತಿಳುವಾಗಿ ಆಗಿದ್ವು ಈ ತಾಲಿಪಟ್ ಬರ್ತಾವಲ್ಲ ರೆಡಿ ಆದಮೇಲೆ. ಮತ್ತು ಗರಿ ಗರಿಯಾಗಿ ನೋಡೋಕ್ಕೂ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೋ. ಹಂಗೆ ತಿನ್ನಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ತಿನ್ಕೊತ ಇರ್ಬೇಕು ಅನಿಸ್ತೈತಿ, ಅಷ್ಟು ಮಸ್ತ್ ಆಗಿದ್ವು ನೋಡ್ರಿ. ಈ ರೀತಿ ಮೊಸರು ಶೇಂಗಾ ಚಟ್ನಿ ಕಲಿಸ್ಕೊಂಡು ತಿಂದ್ರಂತೂ ಆಹಾ ಮಸ್ತ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಬರ್ರಿ ಕುಂಬಳಕಾಯಿ ತಾಲಿಪಟ್ಟನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲಿ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡೀನಿ. ಚಿರೋಟಿ ರವಾನ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಈ ಚಿರೋಟಿ ರವಾನ ನೆನೆಯೋಕೆ ಇಟ್ಬಿಡೋಣ. ಅಟ್ಲೀಸ್ಟ್ ಒಂದು ಅರ್ಧ ತಾಸಾದರೂ ಚಿರೋಟಿ ರವೆ ನೆನಿಲಿ, ಅಂದರೆ ನಮ್ಮ ತಾಲಿಪಟ್ಟು ಗರಿ ಗರಿಯಾಗಿ ಬರ್ತಾವಂಥೇಳಿ ಈ ರೀತಿ ಇದನ್ನು ಈಗ ಸೈಡಿಗೆ ನೆನೆಯೋಕೆ ಇಟ್ಬಿಟ್ಟೇನಿ. ಈಗ ಇಲ್ಲೇ ನಾನು ಕುಂಬಳಕಾಯಿ ತೊಗೊಂಡಿನಿ. ಕುಂಬಳಕಾಯಿನ ಸ್ವಚ್ಛಗೆ ಸಿಪ್ಪಿ ಎಲ್ಲ ತೆಗೆದು ಸ್ವಚ್ಛಗೆ ತೊಳೆದು ಹೆರೆದು ಇಟ್ಟಿದ್ದೆ. ಈಗ ಇಲ್ಲೇ ನಮ್ಮ ತಾಲಿಪಟ್ಟಿಗೆ ಹಿಟ್ಟು ಕಲಿಸ್ಕೊಂಬಿಡೋಣ. ಒಂದು ಪರಾತ ತೊಗೊಂಡು ಅದಕ್ಕೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡೀನಿ. ಇದು ನಾನು ಯಾವುದು ಪ್ರಮಾಣವಾಗಿ ತೊಗೊಂಡಿಲ್ಲ, ಅಳತಿ ಅಂದಾಜ್ ಮೇಲೇ ಹಾಕ್ಕೊಂಡೀನಿ. ಈಗ ಇದಕ್ಕೆ ಸಣ್ಣಗೆ ಚಾಪ್ ಮಾಡಿದ ಉಳ್ಳಾಗಡ್ಡಿ, ಹೆರೆದಿಟ್ಟಿರುವಂಥ ಕುಂಬಳಕಾಯಿ, ಒಂದು ಕ್ಯಾರೆಟ್ನ ಹೆರೆದು ಹಾಕ್ಕೊಂಡಿದ್ದೆ ಅಂದ್ರೆ ಕಲರ್ಫುಲ್ಲಾಗಿ ಕಾಣಲಿ ಅಂಥೇಳಿ, ಕೊತ್ತಂಬರಿ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನೆ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳೋಣ, ಯಾಕಂದ್ರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ, ಸೊ ಖಾರ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡು ನೆನೆಸಿಟ್ಟಿರೋಂಥ ಚಿರೋಟಿ ರವಾನ ಹಾಕ್ಕೊಂಡು ಇದನ್ನು ಚಲೋ ತಂಗ ನಾದ್ಕೊಂಬಿಡೋಣ. ನಾವೀಗ ಇದು ನಾದ್ಕೊಳ್ಳೋಕೆ ಒಂದು 2-3 ನಿಮಿಷ ಹಿಡಿತೈತಿ, ಯಾಕಂದ್ರೆ ನಮ್ಮ ಚಿರೋಟಿ ರವೆ ನೆಂದಿರ್ತೈತಿ. ಸೊ ಅದು ಹಿಟ್ಟಿನ ಜೊತೆ ಹೊಂದ್ಕೋಬೇಕಂಥೇಳಿ ಚಲೋ ತಂಗ ಕೈಲೇ ಈ ರೀತಿ ನಾವು ಕರೆಕ್ಟಾಗಿ ಎಲ್ಲನೂ ನಾದ್ಕೊಂಬಿಡೋಣ. ನಾದ್ಕೊಳ್ಳೋದು ಆದಮೇಲೆ ಈಗ ಪರಾತ್ನಾಗ ಹಿಟ್ಟನ್ನು ಒಂದು ಸೈಡಿಗೆ ನಾನಿಲ್ಲೇ ಒಂದು ಸೈಡ್ ಮಾಡ್ಕೊಂಡೀನಿ. ಈಗ ಎಷ್ಟು ತಾಲಿಪಟ್ಟು ಮಾಡೋದೈತಲ್ಲ ಅಷ್ಟು ಮಾತ್ರ ಹಿಟ್ಟನ್ನು ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಈ ರೀತಿ ನಾದ್ಕೊಂಡೇನಿ. ನಾವು ಜೋಳದ ಹಿಟ್ಟಿನ ರೊಟ್ಟಿ ಹಿಟ್ಟು ಹೆಂಗೆ ನಾದ್ಕೋತೇವಲ್ಲ ಆ ರೀತಿ ನಾದ್ಕೊಂಡು ಹಿಂಗೆ ಒಂದು ಉಂಡೆ ಮಾಡ್ಕೊಂಡೇನಿ. ಈಗ ಇಲ್ಲೊಂದು ಅರ್ಬಿ ಹಸಿ ಮಾಡ್ಕೊಂಡು, ಬಿಳಿ ಅರ್ಬಿನ ಹಸಿ ಮಾಡ್ಕೊಂಡು ತೊಗೊಂಡೇನಿ. ತಾಲಿಪಟ್ಟನ್ನ ಇದ್ರ ಮೇಲೇ ಲಟ್ತೇನೆ. ಸ್ವಲ್ಪ ಬಿಳೆ ಎಳ್ಳನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚಲೋ ತಂಗ ತಿಳುವಾಗಿ ಇದನ್ನು ನಾವು ತಟ್ಕೊಂಬಿಡೋಣ. ನಾನು ಅಲ್ಲೇ ಆಲ್ರೆಡಿ ಹಂಚು ಬಿಸಿಗಿಟ್ಟಿದ್ದೆ. ಅರ್ಬಿ ಸಮೇತ ನಾವು ಈ ತಾಲಿಪಟ್ಟನೇ ಹಿಂಗೆ ಎತ್ತಿ ಹಾಕ್ಕೊಂಡು ಚಲೋ ತಂಗ ತಾಲಿಪಟ್ಟನ್ನ ಬಿಡಿಸ್ಕೊಂಬಿಡೋಣ. ಈಗ ಇದನ್ನು ಸುತ್ತಲೂ ನಾವು ಎಣ್ಣೆ ಹಚ್ಕೊತ ಅಥವಾ ತುಪ್ಪ ಹಚ್ಕೊತ ಎರಡೂ ಸೈಡ್ ನಾವು ಕೆಂಪಗೆ ಬೇಯಿಸ್ಕೊಂಬಿಟ್ರೆ ಒಂದು ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಕುಂಬಳಕಾಯಿ ತಾಲಿಪಟ್ಟು ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ. ನಿಮಗೆ ಟೇಸ್ಟ್ ಹೆಂಗಿತ್ತಂತ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ನಿಮ್ಗೆ ಥ್ಯಾಂಕ್ ಯು.